ಮೊದಲೇ ಮಾಡಂಗೆ ಹೋಗಿನ ಆಯಿತು ಹೌದಾ. ಸೊ ಇದು ಈ ಹೈಟಿಗೆ ಬಂದಂಗಿದೆ 5 ಆಯಿತು ಅದ ಈ ಹೈಟಿಗೆ ಬರುತ್ತೆ. ಸೊ ಈ ಭಾಗದಲ್ಲಿ ನಾವು ಅಗ್ಮೆಂಟೇಷನ್ ಮಾಡ್ತೀವಿ. ಇನ್ನೊಂದೇನೆಂದರೆ ಕೈದಿಂದ ನಿಮ್ಮದು ಮೂಗು ಕಣ್ಣಿಂದ ನಾವು ಪ್ಯೂಪಿಲ್ ಅಂತ ಹೇಳ್ತೀವಿ. ಅಥವಾ ಈ ಜಾಗದಲ್ಲಿ ನೋಡಿದಾಗ ನಗಿ ನಗಿ. ಸೊ ಇದು ಹತ್ರದಲ್ಲಿ ಬರ್ತಾರೆ ತುಂಬ ಅಗಲ ಆಗ್ತಾರೆ ಎಲ್ಲರೂ ಫೇರಿಂಗ್ ಹೇಳ್ತೀವಿ. ಈ ಬರ್ತಬರ ಕಮ್ಮಿ ಮಾಡ್ಬೋದು. ಆಮೇಲೆ ಇಲ್ಲಿ ತುಂಬ ದಪ್ಪ ಇದೆ ಫ್ಲ್ಯಾಟ್ ಇದೆ ಈ ಜಾಗ. ಸೊ ಇಲ್ಲೂ ಕೂಡ ಎಸಿಟಿಕ್ ಲೈನ್ಸ್ ಅಂತ ಹೇಳ್ತೀವಿ, ಅದು ಮಿಸ್ ಆಗಿದೆ ಏನೂ ಇಲ್ಲ ಇಲ್ಲಿ. ಇಲ್ಲೂ ಕೂಡ ನಿಮಗೆ ಚೆನ್ನಾಗಿ ವೆಯ್ಟ್ ಬರುತ್ತೆ. ಅಂದರೆ ಈ ವಾಲ್ದಲ್ಲೂ ಕೂಡ ಸ್ವಲ್ಪ ಶೇಪ್ ಬರುತ್ತೆ, ತುಂಬ ಬಾಲ್ ಇದ್ದಂಗೆ ಇದೆ ಅಲ್ವಾ, ಫುಲ್ ಬಲ್ಬರ್ ಸ್ಕಿಪ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ನಾವು ನಿಮಗೆ ಶಾರ್ಪ್ ಮಾಡಿ ಕೊಡ್ತೀವಿ, ಚೆನ್ನಾಗಾಗುತ್ತೆ. ಆಮೇಲೆ ಆದರೆ ಇನ್ನು ಯೂಶ್ವಲಿ ನೀವೇನು ಇವಾಗ ಹೆಂಗೆ ಹುಷಾರು ಕೆಲವೊಮ್ಮೆ ತಗೊಂಡು ಗಾಡಿ ಓಡಿಸೋದಾಗಲಿ ಮೂವಿ ಏನು ಇವಾಗ ಯೂಶ್ವಲಿ ನಿಮ್ಮ ಮುಖಕ್ಕೆ ಏನು ಪ್ರೊಟೆಕ್ಷನ್ ಹಿಂಗೆ ತಗೊಂತಿರಲ್ಲ ಆ ಥರ ನೀವು ಎಷ್ಟು ಹೆವೆನ್ ಸಫರ್ ಆಗುತ್ತೆ ಕ್ಯಾರೆಕ್ಟು ಹೀಲಿಂಗ್ ಆಗಕ್ಕೆ ಫಸ್ಟ್ ಇಲ್ಲಿ ಏನು ಮಾಡಿದ್ರು ಇದು ಇದ್ರಾಗಿಲ್ಲ ನಾವು ಮಾಡಿ ಒಂದು 2-3 ತಿಂಗಳಿಗೆ ಸೆಟ್ ಆಗಿಬಿಡುತ್ತೆ ಅದು. ಎಂತ ಅದಾದ್ಮೇಲೆ ಪ್ರಾಬ್ಲಮ್ ಏನು ಏನು ತೊಂದರೆ ಇಲ್ಲ. ಒಂದ್ಸರಿ ಸೆಟ್ ಆಯಿತು ಅಂದರೆ ಇವಾಗ ನೋಡಿ ಕೈ ಕಾಲೆಲ್ಲ ಆಕ್ಸಿಡೆಂಟ್ ಆಗಿರುತ್ತೆ. ಅವಾಗ ಏನು ಮಾಡ್ತಾರೆ, ಕೈ ಕ್ಲಾಸ್ಟರ್ ಹಾಕ್ತಾರೆ, ರಾಡ್ ಹಾಕ್ತಾರೆ. ಅವ್ರು ಲೈಫ್ ಲಾಂಗ್ ರಾಡ್ ಹಾಕೊಂಡು ಏನು ಕೆಲಸ ಮಾಡ್ದಂಗೆ ಇರ್ತಲ್ಲ, ಏಸಲ್ಲ ಅದೇ ದೇಹದ್ದೇ ಒಂದು ಭಾಗ ಅದು. ನೀವು ಸರ್ಜರಿ ಮಾಡಾದ್ಮೇಲೆ 10 ದಿನ ತನಕ ನಿಮಗೆ ಮೂವ್ಮೆಂಟ್ ಬ್ಲಾಸ್ಟರ್ ಹಾಕಿರ್ತೀವಿ ಹೌದಾ. ಬ್ಲಾಸ್ಟರ್ ನಾವು ತೆಗಿತೀವಿ 9 ಡೇಸ್ ಆದಮೇಲೆ. ಆಮೇಲಿಂದ 1 ತಿಂಗಳು ತನಕ ಹೇಳ್ತೀವಿ ಸ್ವಲ್ಪ ಹುಷಾರಾಗಿದ್ವಿ ಅಂತ. ನಾವು ಒಂದ್ಸರಿ ಸೆಟ್ ಆದಮೇಲೆ ಅದು ನಮ್ಮ ದೇಹ ಅದು ಪುಡ್ಕೊಂಡ್ಬಿಡುತ್ತೆ ಆಯಿತಾ. ಇದಕ್ಕೆ ನಾವು ಈ ಒಳಗಡೆ ಹೋಗಿರೋ ಭಾಗದಲ್ಲಿ ಮೇಲ್ಗಡೆ ಎತ್ತೋಕ್ಕೆ ಎಲ್ಲ ಸಪೋರ್ಟ್ ಕೊಡೋಕ್ಕೆ ಮೂವಿ ಸಪೋರ್ಟ್ ಇಲ್ಲ ನಿಮ್ಮದಕ್ಕೆ. ಇದೆಲ್ಲದಕ್ಕೂ ನಮಗೆ ಒಂದು ಮೆಟೀರಿಯಲ್ ಬೇಕು ತುಂಬ್ಸೋಕ್ಕೆ ಹೌದಾ. ಮನೆ ಕಟ್ಟಬೇಕು ಅಂದರೆ ಬೇಕಾ ಇದೆಯಲ್ಲ. ಸೊ ಹಾಗೆ ನಾವು ಹೊರಗಡೆಯಿಂದ ಫಾರಿನ್ ಮೆಟೀರಿಯಲ್ ಏನಾದರೂ ಯೂಸ್ ಮಾಡಲ್ಲ. ಸಿಲಿಕಾ ಅಂತಲ್ಲ ಅದನ್ನ ಯೂಶನ್ ಸಿಲಿಕಾನ್ ಯೂಸ್ ಮಾಡ್ತಾರೆ. ಅದೆಲ್ಲ ಏನಾದರೂ ನಿಮ್ಗೆ 5 ವರ್ಷ 10 ವರ್ಷ ಆದಮೇಲೆ ಒಳಂಬಡಿ ಬರ್ಬೋದು. ಯಾಕೆಂದರೆ ಈಗ 5 ವರ್ಷದ ಹೊರಗಡೆ ಪ್ರಾಬ್ಲಮ್ ಬರುತ್ತೆ. ಯಾಕೆಂದರೆ ಒಂದು ದೇಹ ನಲ್ಲಿಸ್ಬಿಟ್ಟು ಏನೋ ಹೊರಗಡೆ ವಸ್ತು ನಮ್ಮ ಮೂಗೊಳಗೆ ಅದು ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮದೇ ದೇಹದಲ್ಲಿ ಕಾರ್ಟಿಲೇಜ್ ತೊಗೊತೀವಿ. ಕಾರ್ಟಿಲೇಜ್ ಎಲ್ಲಿ ತೊಗೊಬೋದು, ಕಿವಿ ನಿಂತ್ಕೊಂಡಿದ್ಯಪ್ಪ ಇದು ಹೌದಾ. ಇದಕ್ಕೆ ಏನು ಹೆಂಗೆ ನಿಂತ್ಕೊಂಡಿದೆ, ಮೂಳೆ ಇಲ್ಲ ಹೇಳಿ, ಮೂಳೆ ಇಲ್ಲ ಅದನ್ನು ಹೆಂಗೆ ನಿಂತ್ಕೊಂಡಿವೆ, ಅవి ಕಾರ್ಟಿಲೇಜ್ ಅಂತ ಇದೆ ಒಳಗಡೆ ಸಾಫ್ಟ್ ಆಗಿ. ಆ ಥರ ನಮಗೆ ಈ ಭಾಗದಲ್ಲಿ 12 ಕಾರ್ಟಿಲೇಜ್ ಇರ್ತಾರೆ, ಕೆಡ ಭಾಗದಲ್ಲಿ 12 ಕಾರ್ಟಿಲೇಜ್ ಇರ್ತಾರೆ. ಇಷ್ಟು ಶುದ್ಧ ಇರುತ್ತೆ ಒಂದೊಂದು. ಅದ್ರಲ್ಲಿ ನಾವು ಒಂದು ಚಿಕ್ಕ ಭಾಗ ನಾವು ಮೂವಿಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡಿರ್ತೀವಿ. ತಗೊಂಡು ಮೂವಿಗೆ ನಾವು ಶೇಪ್ ಬರೋದು ಯೂಸ್ ಮಾಡ್ಕೊಂಡಿರ್ತೀವಿ. ಅಲ್ಲ 6 ತಿಂಗಳು 1 ವರ್ಷ ಆದಮೇಲೆ ಅಲ್ಲೂ ಬೆಳ್ಕೊಳುತ್ತೆ, ಮೂವಿಗೆ ಸೆಟ್ ಆಗೋಗುತ್ತೆ. ಇಲ್ಲಿಂದ ನಾವು ರೆಡ್ ಯೂಸ್ ಮಾಡಿದಾಗ ಸೇಫ್ ಇರುತ್ತೆ. ಮುಂದೆ ಫ್ಯೂಚರ್ ಇನ್ಫೆಕ್ಷನ್ ಆಗಿ ಮತ್ತೊಂದು ಆಗಿ ಯಾವುದೇ ಥರದ ಕಾಂಪ್ಲಿಕೇಶನ್ ಇರೋದು. ಎಲ್ಲ ಪೇಷಂಟ್ಸಿಗೂ ನಾವು ಇದನ್ನೇ ಯೂಸ್ ಮಾಡೋಣ. ಸರ್ಜರಿ ಕಾಸ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ.